ಅಂಗಡಿನ ಏನು ಸರ್ ಫ್ಯಾಕ್ಟ್ರಿ ನಿಮ್ದು? ಸರ್ ಫ್ಯಾಕ್ಟ್ರಿ ಸರ್. ನಿಮ್ಮದು ಫ್ಯಾಕ್ಟ್ರಿ. ಹೇಳಿ ಸರ್, ಇದು ಏನು ಸ್ಯಾರಿ ಆ್ಯಕ್ಚುಲಿ ನಿಮ್ಮದು? ಇದು ಆ್ಯಕ್ಚುಲಿ ಇದು ಪೈತಾನಿ ಸ್ಯಾರೀಸ್ ಅಂತ. ಹಾಂ, ಇದು ನೈಲಾನ್ ಮತ್ತು ವಿಸ್ಕೋಸು ಮಿಕ್ಸ್ ಆಗಿ ಸ್ಯಾರಿ ತಯಾರು ಮಾಡೋದು. ಹಾಂ, ಇದು ಆ್ಯಕ್ಚುಲಿ ಪ್ಯೂರ್ ಆದರೆ ಇದು ಒಂದು 20,000ವರೆಗೂ ಆಗುತ್ತೆ. ನಾವು ಸಾಮಾನ್ಯ ಜನತೆಗೂ ನಮ್ಮ ಸ್ಯಾರಿ ಮುಟ್ಲಿ ಅಂತ ಹೇಳ್ಬಿಟ್ಟು ನಾವು ನೈಲಾನ್ ಮತ್ತು ವಿಸ್ಕೋಸ್ ಹಾಕಿ ಸೀರೆ ತಯಾರು ಮಾಡ್ತೀವಿ. ಹಾಂ, ನೈಲಾನ್ ವಿಸ್ಕೋಸ. ಹಾಂ ಹಾಂ ಸರ್, ಎಷ್ಟು ಬೆಲೆ ಸರ್ ಇದು ಆ್ಯಕ್ಚುಲಿ ಇದು? ಸರ್ ಇದು ಸೀಸನ್ ಇದ್ದಾಗ 2,000 ರೂಪಾಯಿವರೆಗೂ ಹೋಗುತ್ತೆ. ಈಗ 1,300 1,200 ಬಂದಿದೆ. ಈಗ ಏನು ಲಾಭ ಇಲ್ಲ ಸರ್. ಆಷಾಢ ಅಂತೇಳಿ ಆಷಾಢ ಅನ್ನೋದಕ್ಕಿಂತ ಅಂಡರ್ ಸೇಲ್ಗೆ ಇವಾಗ ನಮ್ಮ ಲಾಭದಲ್ಲಿ ಕಳ್ಕೊಂಡು ಸೀರೆ ಮಾಡ್ತಾ ಇದ್ದೀವಿ. ಸೀರೆ ವ್ಯಾಪಾರ ಮಾಡಿ ನಾವು ಒಂದು 5-6 ತಿಂಗಳು ಆಗೋಯ್ತು. 5-6 ತಿಂಗಳಿಂದ ಸೀರೆ ಸ್ಟಾಕ್ ಇದೆ. ವ್ಯಾಪಾರ ಬಂದಾಗ ಮಾಡಬೇಕು, ಇಲ್ಲಾಂದ್ರೆ ಮನೇಲಿ ಇಟ್ಕೋಬೇಕು. ಸರ್ ಇದು ವಾಷಬಲ್ ಮಾಡ್ಬೋದಾ ಅಥವಾ ಡ್ರೈ ಕ್ಲೀನಿಂಗ್? ಡ್ರೈ ಕ್ಲೀನ್ ವಾಶ್. ತುಂಬಾ ಗ್ಲೋ ಇರುತ್ತೆ ಸ್ಯಾರಿ, ತುಂಬಾ ಚೆನ್ನಾಗಿರುತ್ತೆ. ಹಾಂ ಸರ್, ಇದು ಸ್ಯಾರಿ ಅಂತ ಹೇಳಿದ್ರೆ ಇವಾಗ ಇದು ಕಲರ್ ಏನು ಹೋಗಲ್ಲ? ಇವಾಗ ಕಲರ್ ಹೋಗಲ್ಲ ಸರ್, ಕಲರ್ ಹೋಗಲ್ಲ. ಕಲರ್ ಗ್ಯಾರಂಟಿ ಇರುತ್ತೆ, ಕಲರ್ ಹೋಗಲ್ಲ. ಡ್ರೈ ಕ್ಲೀನಿಕ್ಕಿಗೆ ಯಾಕೆ ಇದು ಮಾಡಬೇಕು, ವಾಷಿಂಗ್ ಕೊಡಬೇಕು? ಬಟ್ಟೆ ಇದು ಪ್ಯೂರ್ನ ನಾವು ಇದನ್ನ ಕಾಪಿ ಮಾಡಿದ್ದೀವಿ. ಬಟ್ಟೆ ತುಂಬಾ ಸಾಫ್ಟ್ ಆಗಿರುತ್ತೆ. ಮನೇಲಿ ವಾಶ್ ಮಾಡಿದ್ರೆ ಆ ಸಾಫ್ಟ್ನೆಸ್ಸು, ಆ ಫಿನಿಶಿಂಗ್ ಕಳ್ಕೊಂಡ್ಬಿಡುತ್ತೆ. ಮತ್ತೆ ಇದು ಪಾಲಿಶ್ ಆದ್ಮೇಲೆ ತುಂಬಾ ಪ್ಯೂರ್ ತರ ಕಾಣುತ್ತಲ್ವ ಸೀರೆ, ಅದು ಹಂಗೆ ಮುಂದುವರಿಬೇಕು ಅಂದಾಗ ಡ್ರೈ ಕ್ಲೀನ್ ವಾಶ್ ಮಾಡಬೇಕು. ಇನ್ನೊಂದು ಪಾಲಿಶ್ ಆಗಿರುತ್ತೆ, ಇದು ವಿತೌಟ್ ಪಾಲಿಶ್ ಸರ್? ನಾವು ವಿತೌಟ್ ಪಾಲಿಶ್ ಕೊಡ್ತೀವಿ. ನಾವು ಮ್ಯಾನುಫ್ಯಾಕ್ಚರ್ಡ್ ನಾವು ಹೋಲ್ಸೇಲ್ ಅವ್ರಿಗೆ ವಿತೌಟ್ ಪಾಲಿಶ್ ಕೊಡ್ತೀವಿ. ಹೋಲ್ಸೇಲ್ ಅವರು ಅವ್ರಿಗೆ ಇದ್ರ ಮೇಲೆ ಏನಾದ್ರು ವರ್ಕ್ ಮಾಡೋದು, ಈ ಜರ್ದೋಸಿ ವರ್ಕು ಮತ್ತೆ ಥ್ರೆಡ್ ವರ್ಕು ಅದನ್ನ ಮಾಡಿ ಅವರು ಇನ್ನೂ ಹೆಚ್ಚಿನ ಬೆಲೆಗೆ ಅವರು ರಿಟೇಲ್ ಮಾಡ್ತಾರೆ. ರಿಟೇಲ್ ಅವರು ಅದನ್ನ ಬಳಕೆದಾರರಿಗೆ ಸಪ್ಲೈ ಮಾಡ್ತಾರೆ. ಸರ್, ಸ್ಯಾರಿ ಈಗ ಪರ್ಚೇಸ್ ಮಾಡಬೇಕಾದ್ರೆ ಈಗ ತುಂಬಾ ಜನ ಈಗ ಬಾರ್ಡರ್ ನೋಡ್ತಾರೆ, ಆಮೇಲೆ ಹಿಂಗೆ ಕ್ವಾಲಿಟಿ ಅಂತ ನೋಡ್ತಾರೆ. ಎಲ್ಲ ಇದು ವಾರಂಟಿ ಇದೆಯಾ, ಕಲರ್ ಇದೆಯಾ ಅಂತೆಲ್ಲ ಕೇಳ್ತಾರೆ. ಈ ಬಾರ್ಡರ್ ಎಷ್ಟು ವೆರೈಟಿ ಇದೆ ಸರ್ ಈಗ ಆಕ್ಚುಲಿ? ಈಗ ಬಾರ್ಡರ್ ಕೆಲವರು ದೊಡ್ಡ ಕೇಳ್ತಾರೆ, ಕೆಲವರು ಚಿಕ್ಕದು ಕೇಳ್ತಾರೆ. ಸರ್ ನಮ್ಮ ಹತ್ರ ಎಲ್ಲ ಒಂದೇ ಸೈಜ್ ಬಾರ್ಡರ್ ಸಿಗುತ್ತೆ. ಅಂದರೆ ಸ್ಟ್ಯಾಂಡರ್ಡ್ ಸೈಜು ಒಂದು 5ರಿಂದ 5.5 ಇಂಚ್ ಬಾರ್ಡರ್ ಬರುತ್ತೆ. ಒಂದು 15 ಡಿಸೈನ್ ಇದೆ ಸರ್. 15 ಡಿಸೈನ್ ಇದೆ ಸರ್. ನಿಮ್ಮದು ಜಾಸ್ತಿ ಎಲ್ಲೆಲ್ಲಿ ಸೇಲ್ ಆಗುತ್ತೆ ನಿಮ್ಮದು? ಸರ್ ನಾವು ಬೆಂಗಳೂರಿಗೆ ಮಾಡ್ತೀವಿ. ನಮ್ಮ ಸೀರೆ ಪೂರ್ತಿ ಉಪಯೋಗಿಸೋದು ಮಹಾರಾಷ್ಟ್ರ ಸರ್. ಫುಲ್ ಮಹಾರಾಷ್ಟ್ರಕ್ಕೆ? ಮಹಾರಾಷ್ಟ್ರ. ಇತ್ತೀಚಿನ ದಿನಗಳಲ್ಲಿ ಈ ಪೈತಾನಿ ಅನ್ನೋದು ಆಂಧ್ರ ಮತ್ತೆ ಕಲ್ಕತ್ತಾ, ಕರ್ನಾಟಕನೂ ಇವಾಗ ಇದು ಟ್ರೆಂಡ್ ಆಗಿದೆ. ಸೊ ಈಗ ಎಲ್ಲ ಕಡೆನೂ ಹೋಗ್ತಾ ಇದೆ. ಆದ್ರೆ ಬೆಲೆ ಇಲ್ಲ ಸರ್. ನಮ್ಗೆ ಬೆಲೆ ಸಿಗೋದು ವರ್ಷಕ್ಕೊಂದು 2 ತಿಂಗಳು ಮಾತ್ರ ಬೆಲೆ ಸಿಗುತ್ತೆ. ಇವಾಗೆಲ್ಲ ಮಾರಕ್ ಹೋದ್ರೆ ನಮ್ಮ ಲಾಭದಲ್ಲಿ ಲಾಭ ಅಲ್ಲ, ಏನು ನಮ್ಮ ಅಸಲಲ್ಲಿ ಕಳ್ಕೊಂಡು ಸೀರೆ ಕೊಡ್ಬೇಕು. ಸರ್, ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾರೆ ನೀವು ಇದನ್ನ? ಸರ್, ಇದು ನಮ್ಮ ತಾತ ಅವರು ಹ್ಯಾಂಡ್ಲೂಮ್ ಮಾಡ್ತಾ ಇದ್ರು, ನಮ್ಮ ತಂದೆಯವರು ಹ್ಯಾಂಡ್ಲೂಮ್ ಮಾಡ್ತಾ ಇದ್ರು. ಆಮೇಲೆ ನಮ್ಮ ತಂದೆಯವರು ಪವರ್ ಲೂಮ್ ಕನ್ವರ್ಟ್ ಆದ್ರು. ನಾವು ನಮ್ಮ ಜೀವನದ ಮನೆ ವೃತ್ತಿ ಅಂತ ಹೇಳ್ಬಿಟ್ಟು ಮೊದಲಿಂದ ಮಾಡ್ಕೊಂಡ್ ಬಂತಾ ಇರೋದಕ್ಕೆ ಇವಾಗ ನಾವು ಕಂಪ್ಯೂಟರ್ ಲೂಮ್ ಹಾಕ್ಬಿಟ್ಟು ಇದನ್ನ ತಯಾರು ಮಾಡ್ತಾ ಇದ್ದೀವಿ ಸರ್. ಇಲ್ಲಾಂದ್ರೆ ವರ್ಕರ್ಸ್ ಸಿಗಲ್ಲ. ಇಲ್ಲಿ ಸ್ವಲ್ಪ ವರ್ಕರ್ಸ್ ಸಿಗ್ತಾರೆ, ಏನ್ ತೊಂದರೆ ಇಲ್ಲ. ಸ್ವಲ್ಪ ಸೀರೆ ಮಾರ್ಕೆಟಿಂಗ್ ಸ್ವಲ್ಪ ಸಮಸ್ಯೆ ಅಷ್ಟೇ. ಮಾರ್ಕೆಟಿಂಗ್ ಮೇನ್ ಮಾರ್ಕೆಟಿಂಗ್. ನಿಮ್ದು ಓನ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ನಿಮ್ದು ಯಾವ ಬ್ರ್ಯಾಂಡ್ ಆಕ್ಚುಲಿ ಇವಾಗ ನಿಮ್ದು ಫ್ಯಾಕ್ಟ್ರಿ ನೇಮು? ಸರ್, ನಮ್ದು ಗಾರ್ಗಯ್ಯ ಸಿಲ್ಕ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆನೆ ನಾವು ತಯಾರು ಮಾಡ್ತೀವಿ. ಸರ್, ಈಗ ನೀವು ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಬಂದು ತಗೊಂಡು ಹೋಗ್ತಾರೆ? ಸರ್, ಹೋಲ್ಸೇಲರ್ಸ್ ಇದ್ದಾರೆ, ಒಂದು 5-6 ಜನ ಇದ್ದಾರೆ. ಚಿಕ್ಕಪೇಟೆ ರಜಾ ಜನ ಇಲ್ಲಿ? ಸರ್, ಅದು ಚಿಕ್ಕಪೇಟೆ, ಅವಿನಿ ರೋಡ್, ಕಬ್ಬನ್ಪೇಟೆ ಒಂದು 300 ಜನ ಹೋಲ್ಸೇಲರ್ ಇದ್ದಾರೆ. ಅದ್ರಲ್ಲಿ ನಾವು ಒಂದು 4-5 ಜನಕ್ಕೆ ಸೀರೆ ಕೊಡ್ತೀವಿ. ಸರ್, ಇವಾಗ ಈ ತುಂಬ ಜನ ಇವಾಗ ಇದು ಸ್ಯಾರಿ ಅಂತಕ್ಕಂಥದ್ದು ಗೌರವ ಕೊಡೋದು ಇದನ್ನೇ, ಮತ್ತು ಸೌಂದರ್ಯ ಹೆಚ್ಚಿಸ್ತಕ್ಕಂಥದ್ದು ಇದೇ ಬಟ್ಟೆ ಎಲ್ಲ ಇವಾಗ. ಮತ್ತು ಇನ್ನೊಂದು, ಈ ನೀವು ಬರೀ ಹೋಲ್ಸೇಲ್ ಮಾತ್ರ, ರಿಟೇಲ್ ಏನು ಇದು ಮಾಡಲ್ಲ? ರಿಟೇಲ್ ಅಂದರೆ ನಾವು ಮನೆ ಹತ್ರ ಬಂದಾಗ ಸೀರೆ, ಸರ್ ನಮಗೆ ಒಂದು ಸೀರೆ 2 ಸೀರೆ ಬೇಕು, ಮದುವೆ ಸೀರೆ ಬೇಕು, ಗಿಫ್ಟ್ ಕೊಡೋದಕ್ಕೆ ಸೀರೆ ಬೇಕು ಅಂತ ಕೇಳ್ತಾರಲ್ವಾ. ಹಾಗಾಗಿ ನಾವು ಅವ್ರಿಗೆ ಅವ್ರು ಯಾವ ಸೀರೆ ಸೆಲೆಕ್ಷನ್ ಮಾಡ್ತಾರೆ ಅದನ್ನ ಪಾಲಿಶ್ ಮಾಡಿಸಿ ನಾವು ಅವ್ರಿಗೆ ಪ್ರೀತಿಯಿಂದ ಸೀರೆ ಕೊಟ್ಟು ಕಳಿಸ್ತೀವಿ. ಅದರಲ್ಲೇನು ಲಾಭ ಏನು ಜಾಸ್ತಿ ತಗೊಳ್ಳೋದಿಲ್ಲ. ಈ ಎಂಟೈರ್ ಈ ಆನೇಕಲ್ ತಾಲೂಕಲ್ಲಿ ಈ ಎಷ್ಟು ಈ ಹ್ಯಾಂಡ್ಲೂಮ್ಸ್ಗಳಿದೆ ಸರ್? ಇದು ಹ್ಯಾಂಡ್ಲೂಮ್ಸ್ ಅಲ್ಲಿ ಇದೆ, ಪವರ್. ಅದು ಸರಿ, ಪವರ್ ಲೂಮ್ಸ್ಗಳು ಸರ್ ಅಂದಾಜು ಇರ್ಬೋದು ಒಂದು 6-7 ಸಾವಿರ ಮಗ್ಗ. 6-7 ಸಾವಿರ? ಹೌದು, 100% ಒಂದು 6-7 ಸಾವಿರ ಮಗ್ಗ ಇದೆ. 6-7 ಸಾವಿರ ಮಗ್ಗದಲ್ಲಿ ಇದು ಹ್ಯಾಂಡ್ಲೂಮ್ಸ್ ಎಷ್ಟಿದೆ? ಮತ್ತೆ ರೇಷ್ಮೆ ಮಾಡೋರು ಎಷ್ಟು ಜನ ಇದ್ದಾರೆ? ಪವರ್ ಲೂಮ್ಸ್ ಅಲ್ಲಿ 6-7 ಸಾವಿರ ಮಗ್ಗ ಇದೆ. ಹ್ಯಾಂಡ್ಲೂಮ್ಸ್ ತುಂಬಾ ತೀರಾ ಕಮ್ಮಿ ಇದ್ರೆ ಒಂದು ಇರ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ ಒಂದು 500 ಮಗ ಇರ್ಬೋದು. ಅದ್ ಬಿಟ್ಟರೆ ಇಲ್ಲ, 500 ಇರೋದು ಕಷ್ಟನೇ ಅನ್ಸುತ್ತೆ. ಸೊ ಇದು ಹಾರ್ಟ್ ಸಿಲ್ಕ್ ಅಂತ ಕರಿತಲ್ಲ, ಇದು ಆರ್ಟ್ ಸಿಲ್ಕ್ ಅಂದ್ರೆ ಇದು ಹಾರ್ಕ್ ಅಥವಾ ಹಾರ್ಟ್ ಅಂತಾನೆ? ಆರ್ಟ್ ಸಿಲ್ಕ್. ಮತ್ತು ಇನ್ನೊಂದು, ಇದು ಎಷ್ಟು ದಶಕಗಳಿಂದ ಇಲ್ಲಿ ಇದನ್ನು ಮಾಡ್ತಿದ್ದಾರಲ್ಲ ಪವರ್ ಲೂಮ್ಸ್ ಅಲ್ಲಿ ಸ್ಯಾರಿನ? ಸರ್, ಒಂದು 5 ದಶಕಗಳಿಂದ ಮಾಡ್ತಾ ಇದೆ ಸರ್. 50 ವರ್ಷದಿಂದ? 50 ವರ್ಷದಿಂದ ಮಾಡ್ತೀವಿ ಪವರ್ ಲೂಮ್ಸು. ನಮ್ಮನೆ ನನಗಿವಾಗ 55 ವರ್ಷ.
ನಾನು ಒಂದು 10 ವರ್ಷದ ಹುಡುಗನಿಂದಾನೇ ನಮ್ಮ ಮನೇಲಿ ಪವರ್ ಲೂಮ್ಸ್ ಓಡ್ತಾ ಇದೆ. ಅದಕ್ಕೆ ಮೊದಲೆಲ್ಲನೂ ಹ್ಯಾಂಡ್ಲೂಮ್ಸ್ ಇತ್ತು. ನಮ್ಮ ತಂದೆಯವರೆಲ್ಲ ಹ್ಯಾಂಡ್ಲೂಮ್ಸ್ ಮಾಡ್ತಾ ಇದ್ರು. ಆಮೇಲೆ ನಾವು ಚಿಕ್ಕ ಹುಡುಗರಿದ್ದಾಗೆ ಪವರ್ ಲೂಮ್ಸ್ ಕನ್ವರ್ಟ್ ಆದ್ರು. ಸೊ ನಾವೆಲ್ಲ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕಮ್ಮಿ ಅವಾಗ, ಅದಕ್ಕೋಸ್ಕರ ನಾವು ಇದನ್ನೇ ಮಾಡ್ತೀವಿ. ಕೃಷಿ ಈಗ ಅಪ್ಪ ಅಮ್ಮ ಈಗ ಕೃಷಿ ಮಾಡ್ತಾರೆ, ನಾವು ಅದನ್ನು ಕೃಷಿ ಮಾಡ್ತೀವಿ, ಸ್ಯಾರಿ ಇದು ಮಾಡ್ತೀವಿ, ನೀವು ಅದನ್ನು ಮುಂದುವರ್ಸ್ಕೊಂಡು ಬಂದ್ರಿ. ಈಗ ಸೊ ನೀವು ಎಲ್ಲರೂ ಈಗ ಜಾತ್ರೆಗಳಲ್ಲಿ ಅಥವಾ ಬ್ಯಾಂಗ್ಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಆ ಥರ ಏನಾದರೂ ಹಾಕಿದ್ರೆ ನೀವು ಇದನ್ನು ಸ್ಯಾರಿ ಇದು ಬಂದಾಗ? ಸರ್ ಇಲ್ಲ ಸರ್, ಹಾಕ್ಲಿಲ್ಲ. ಅಂದ್ರೆ ಈಗ ಮಾಮೂಲಿ ಇದು ಮಾಡ್ತೀರಾ, ಬಂದು ತಗೊಂಡೋಗ್ಲಿ ಅಂತ ಕಾಯ್ತಾ ಇರ್ತೀರಿ. ಮೇನ್ ಬೇಕಾಗಿರ್ತಕ್ಕಂಥ ಪ್ರಮೋಟಿಂಗ್ ಮಾಡ್ಬೇಕು, ಮಾರ್ಕೆಟಿಂಗ್ ಮಾಡ್ಬೇಕು. ಈಗ ಇದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಎಲ್ಲೆಲ್ಲಿ ಸ್ಟಾಲ್ಗಳು ಹಾಕಬೇಕು ಹೋಗಿ, ಆಮೇಲೆ ನಿಮ್ಮದೇ ಎಲ್ಲ ಇದು ವ್ಯಾನ್ಗಿನ್ ಮಾಡಿಕೊಂಡು ದೊಡ್ಡ ದೊಡ್ಡ ಸಂತೆಗಳಲ್ಲಿ, ಫಂಕ್ಷನ್ಗಳಲ್ಲಿ, ಜಾತ್ರೆಗಳಲ್ಲಿ ಹೋದರೆ ಇದು ಸ್ವಲ್ಪ ಮಾರ್ಕೆಟಿಂಗ್ ಬರುತ್ತೆ. ಜಾತ್ರೆಗಳಲ್ಲಿ ಹೋದ್ರೆ ಆ ಜಾತ್ರೆಗಳಲ್ಲಿ ಜನ 500, 600 ಮ್ಯಾಕ್ಸಿಮಮ್ ಅಂದರೆ 1000 ರೂಪಾಯಿ ಸೀರೆ ಕೊಳ್ತಾರೆ, ಆಯ್ತಲ್ವಾ? ಇದನ್ನ ನಾವು ಜಾತ್ರೆಗೆ ಆ ಥರ ಎತ್ಕೊಂಡು ಹೋದಾಗ ಇದನ್ನು ಅದೇ ಥರ ನೋಡ್ತಾರೆ ಸೀರೆನ. ಕರೆಕ್ಟ್. ಆ್ಯಕ್ಚುಲಿ ಇದು ಪೂರ್ತಿ ರೆಡಿ ಆದರೆ ರೀಟೇಲ್ ಅವರು 4,000 ರಿಂದ 5,000 ಸೀರೆ ಮಾಡ್ತಾರೆ. ನಮ್ಗೆ ಸಿಗೋದು ಎಷ್ಟು? 1,200, 1,300 ರೂಪಾಯಿ ಅಷ್ಟೇ. ಅದೇ ಸೀರೆನ ಹೋಲ್ಸೇಲ್ ಅವರು ತುಂಬಾ ಲಾಭ ಇಟ್ಕೊಳ್ಳಲ್ಲ, ಅದನ್ನ ರೀಟೇಲ್ ಅವರು ತುಂಬಾ ಲಾಭ ಇಟ್ಕೊಂಡು ಸೀರೆ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಸೇಲ್ಸ್ ಕಮ್ಮಿ ಇರೋದು. ನಮ್ಗೆ ಸೇಲ್ಸ್ ಜಾಸ್ತಿ ಆಗ್ಬೇಕು, ಸಾಮಾನ್ಯ ಜನಕ್ಕೂ ರೇಟ್ ಕಮ್ಮಿ ಸಿಗ್ಬೇಕು ಅಂದ್ರೆ ರಿಟೇಲ್ ಅಂಗಡಿಯವರು ಬಳಕೆದಾರರಿಗೆ ಕಮ್ಮಿ ಮಾರ್ಜಿನ್ ಇಟ್ಕೊಂಡು ನಮ್ ತರ ಸೀರೆ ಮಾರಿದ್ರೆ ನಮ್ದು ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಅವಾಗ ಒಂದು ಹೋಗುತ್ತೆ, ಜಾಸ್ತಿ ಸೇಲ್ ಆಗುತ್ತೆ, ಜಾಸ್ತಿ ಲಾಭ ಬರುತ್ತೆ. ಜಾಸ್ತಿ ಲಾಭ ಬರುತ್ತೆ ಅನ್ನೋದಕ್ಕಿಂತ ನಮ್ಗೆ ರೊಟೇಷನ್ ಆಗ್ತಾ ಇರುತ್ತೆ, ಕಾರ್ಮಿಕರ ಕೆಲಸ ಸಿಗುತ್ತೆ, ಅವರು ಆರಾಮಾಗಿರ್ತಾರೆ, ಅವ್ರ ಜೀವನನೂ ಚೆನ್ನಾಗಿರುತ್ತೆ. ಆ ತರ ನಿಮ್ಮ ಸ್ಯಾರಿಯ ಒಂದು ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಹೆಂಗೆ ಹೇಳ್ತೀರಾ, ಯಾವ ತರ ಹೇಳ್ತೀರಾ? ಸರ್ ನಮ್ದು ಕ್ವಾಲಿಟಿ ಅಂದಾಗ ಈ ಥ್ರೆಡ್ ಎಲ್ಲೂ ಮಿಸ್ ಆಗಬಾರ್ದು. ಆಮೇಲೆ ಜರಿ ಶೈನಿಂಗ್ ಇರೋ ಜರಿ ಹಾಕ್ತೀವಿ, ಒಳ್ಳೆ ಕ್ವಾಲಿಟಿ ಜರಿ ಹಾಕ್ತೀವಿ. ಬಜಾರಲ್ಲಿ ಐ ಮೀನ್ ಮಾರ್ಕೆಟಲ್ಲಿ ಯಾವ್ದು ಬೆಸ್ಟ್ ಜರಿನೋ ಅದನ್ನ ನಾವು ನಮ್ಮದೇ ಆದ ಒಂದು ಆಯ್ಕೆ ರೀತಿಗಳಲ್ಲಿ ಆಯ್ಕೆ ಮಾಡ್ಕೋತೀವಿ. ವಾರ್ಪು ಅಂದರೆ ವೆಫ್ಟ್ ಇದು ಬರುತ್ತೆ ಥ್ರೆಡ್, ಅದನ್ನ ಒಳ್ಳೆ ಥ್ರೆಡ್ ಹಾಕ್ತೀವಿ. ಆಮೇಲೆ ವೆಫ್ಟು ಅಂತ ವಿಸ್ಕೋಸ್ ಬರುತ್ತೆ, ಅದನ್ನು ಮಾರ್ಕೆಟಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದೆಲ್ಲ ಹಾಕಿ ಒಳ್ಳೆ ಬಟ್ಟೆ ಮಾಡಿದಾಗ ನಾವು 5-6 ತಿಂಗಳು ಸ್ಟಾಕ್ ಇಟ್ರು ನಮ್ಮ ಸೀರೆ ಹೋಗುತ್ತೆ, ಅಂದ್ರೆ ಸೇಲ್ ಆಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ನಾವು ಯಾವಾಗ ಕ್ವಾಲಿಟಿ ಮಾಡಲ್ಲ ನಮ್ಮ ಸೀರೆನೂ ಅಷ್ಟು ಬೇಡಿಕೆ ಇರಲ್ಲ. ಬಟ್ ನೀವು ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ರೇಟಲ್ಲಿ ಕಾಂಪ್ರಮೈಸ್ ಆಗೋಗಿ, ಯಾಕಂದ್ರೆ ಮಾರಲೇಬೇಕು, ತುಂಬಾ ದಿನ ಇಡಕ್ಕಾಗಲ್ಲ, ಹಾಗಾಗಿ ರೇಟಲ್ಲಿ ಕಾಂಪ್ರಮೈಸ್ ಆಗೋಗ್ತೀವಿ. ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಿಲ್ಲ, ಆಗೋದಿಲ್ಲ. ಸರ್ ನಿಮ್ಮ ಸ್ಯಾರಿ ಇವಾಗ ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಸರ್ ನಾವು ಇದು ಇಟ್ಕೊಂಡ್ರೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಒಂದು 20 ವರ್ಷ ಬರುತ್ತೆ ಸರ್. 20 years ಒನ್ಸ್ ನಾವು ಪರ್ಚೇಸ್ ಮಾಡಿದ್ರೆ? ಹೌದು, 20 years ಬರುತ್ತೆ. ಸರ್ ಇದು ವರ್ಕ್ ಅಂತ ಹೇಳಿದ್ರೆ ಯಾವ ತರ ವರ್ಕ್ ಬರುತ್ತೆ ಸರ್ ಇನ್ನು ಇವಾಗ ಇದರಲ್ಲಿ? ಸರ್ ನೋಡಿ, ಈಗ ನಿಮ್ಮ ಸ್ಯಾರಿ ಅನ್ಕೊಳ್ಳಿ, ಇವಾಗ ಈ ಸ್ಯಾರಿ ತಗೊಂಡು ಇನ್ನು ಇದರಲ್ಲಿ ಏನು ಔಟ್ ಸೈಡ್ ವರ್ಕ್ ಇರುತ್ತೆ? ಈಗ ಎಂಬ್ರಾಯ್ಡಿಂಗ್ ಅಂತ ಹೇಳ್ತೀವಿ, ಪಾಲಿಶ್ ಅಂತ ಹೇಳ್ತೀವಿ. ನೋಡಿ, ಇದು ಬಾರ್ಡರ್ ಇದೆಯಲ್ವಾ, ಇಲ್ಲಿ ಈ ಕಡೆ ಇದು ಬಾರ್ಡರ್ ಇದೆ, ಹಿಂಗ್ ತೋರಿಸಿ. ಇದು ಬಾರ್ಡರ್ ಇದೆ, ಈಗ ಇಟ್ಕೊಳ್ಳಿ, ಇದು ಸೀದಾ. ಇದು ಬಾರ್ಡರ್ ಇದೆಯಲ್ವಾ? ಓಕೆ ಸರ್. ಈ ಬಾರ್ಡರ್ ಇಲ್ಲೆಲ್ಲ ಥ್ರೆಡ್ ವರ್ಕ್ ಮಾಡ್ತಾರೆ, ಕಲರ್ ಬೇರೆ ಥ್ರೆಡ್ ವರ್ಕ್ ಮಾಡ್ತಾರೆ, ಅಲ್ಲಿ ಸ್ಟೋನ್ಸ್ ಹಾಕ್ತಾರೆ, ಮತ್ತೆ ಇಲ್ಲಿ ಬುಟ್ಟಿಸ್ ಇದೆಯಲ್ವಾ, ಇಲ್ಲೆಲ್ಲ ಥ್ರೆಡ್ ವರ್ಕ್ ಮಾಡ್ತಾರೆ. ಆಮೇಲೆ ಬ್ಲೌಸ್ ಬರುತ್ತೆ, ಬ್ಲೌಸ್ ಪೀಸ್. ಬ್ಲೌಸ್ ನೋಡಿ, ಇದು ಬ್ಲೌಸ್, ಇದು ನೋಡಿ, ಇದು ಪಲ್ಲು, ಇದು ಹೀಗೆ ಮಾಡಿ, ಇದು ಪಲ್ಲು, ಇದು ಬ್ಲೌಸ್. ಪಲ್ಲು ಅಂದ್ರೆ ಸರಿ, ಪಲ್ಲು ಅಂದ್ರೆ ಸೆರಗು ಅಂತೀವಿ. ಸೆರಗು ವೇರ್ ಮಾಡಿದ್ಮೇಲೆ ಹಿಂದೆ ಹಾಕೊಳ್ತಾರಲ್ವಾ, ಅದು ಫಾಲಿಂಗ್. ಅದು ಇದು ಬರುತ್ತೆ. ಈ ಡಿಸೈನ್ ತುಂಬಾ ಎಕ್ಸ್ಕ್ಲೂಸಿವ್ ಡಿಸೈನ್. ಇದು ಆನೆಕಲ್ಲಲ್ಲಿ 90% ಎಲ್ಲ ಇದೇ ತರನೇ ಮಾಡ್ತಾರೆ. ಓಕೆ. ಇದು ಬ್ಲೌಸ್ ಬರುತ್ತೆ, ಬ್ಲೌಸ್ಗೆ ಥ್ರೆಡ್ ವರ್ಕ್ ಎಲ್ಲ ಮಾಡ್ತಾರೆ. ಸೊ ಥ್ರೆಡ್ ವರ್ಕ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದ್ರ ಮೇಲೆ ಮಾರ್ಜಿನ್ ಇಟ್ಕೊಂಡು ಅವರು ಹೋಲ್ಸೇಲ್ ಅವರು ರಿಟೇಲ್ ಮಾಡ್ತಾರೆ. ಈಗ ಅದೆಲ್ಲ ಅವ್ರ ಕೆಲಸ. ಸರ್, ಈಗ ಈ ಸ್ಯಾರಿನ ಪರ್ಚೇಸ್ ಮಾಡಿ ಅದು ಹ್ಯಾಂಡ್ ವರ್ಕ್ ಪಾಲಿಶಿಂಗ್ ಮಾಡಿ ಮತ್ತೆ ಹ್ಯಾಂಡ್ ಎಲ್ಲ ಇದು ಏನು ಹೇಳ್ತೀರಲ್ಲ ಇವಾಗ ಥ್ರೆಡ್ ವರ್ಕ್ ಅವೆಲ್ಲ ಮಾಡಿ ಇವಾಗ ಫೈನಲಿಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಸರ್? ನಾವು ಮಾಡೋದು ಒಂದು 1,200 ಇಂದ 1,500 ಇವಾಗ ಹೋಗ್ತಾ ಇದೆ, ಆಯ್ತಲ್ವಾ? ಸೀಸನ್ ಇದ್ದಾಗ ನಾವು 2,000ವರೆಗೂ ಮಾರಿದ್ದೀವಿ. ಇದನ್ನ ಎತ್ಕೊಂಡೋಗಿ ಅವರು ಹೋಲ್ಸೇಲ್ ಅವರು ಕೊಟ್ಬಿಡ್ತೀವಲ್ವಾ, ಅವರು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಇದ್ರ ಮೇಲೆ, ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು? ಒಂದು ಏನು ಅವರೊಂದು 500 ರೂಪಾಯಿ ಮಾಡ್ತಾರೆ ಸರ್. ಓಕೆ. ಅವರೊಂದು 500 ರೂಪಾಯಿ ಮಾಡಿ ನಮ್ಮ ರೇಟ್ ಮಾಡ್ಕೊಂಡು ಅವರೊಂದು 5% 10% ಮಾರ್ಜಿನ್ ಇಟ್ಕೊಂಡು ಅವ್ರು ಮಾರ್ಬಿಡ್ತಾರೆ. ಯಾಕಂದ್ರೆ ಅವರು 1,000 ಸೀರೆ ಮಾರ್ತಾರೆ, ಅದ್ರ ಮೇಲೆ 100% ಮಾರ್ಜಿನ್ ಇಟ್ಕೊಂಡು ರಿಟೇಲ್ ಅವ್ರು ಮಾಡ್ತಾರೆ. 100% ಮಾರ್ಜಿನ್ ಇಕ್ತಾರೆ. ಕಾರಣ ಏನು ಅಂದ್ರೆ ಅವ್ರದ್ದು ಬಾಡಿಗೆಗಳು, ಕೆಲಸಗಾರದು
ಮತ್ತೆ ಎಲ್ಲಾ ಸೀರೆನೂ ಅವ್ರಿಗೂ ಸೇಲ್ ಆಗಲ್ಲ. ಹಾ. ಆಮೇಲೆ ಸೇಲ್ ಆಗದೆ ಇರೋ ಸೀರೆಗಳು, ಉಳಿದಿರೋ ಸೀರೆಗಳನ್ನ ಅವರು ಆಷಾಢದಲ್ಲಿ ಅವರು 50% 60% ಡಿಸ್ಕೌಂಟ್ ಹಾಕ್ಬಿಡ್ತಾರೆ. ಹಾ ಹಾ ಓಕೆ ಆಯ್ತಲ್ವಾ? ಅವ್ರದ್ದು 100 ಕಷ್ಟಗಳು ಇರ್ತವೆ, ನಾವು ಎಲ್ಲಾರನು ಏನು ಅದು ಆಗಲ್ಲ. ಬಿಸ್ನೆಸ್ ಅಲ್ಲ ಈಗ. ಸರಿ, ಇವಾಗ ಅಕಸ್ಮಾತ್ ಇವಾಗ ಇದರಲ್ಲಿ ಸ್ವಲ್ಪ ಈಗ ನೂಲನ್ನ ಬಿಡ್ಕೋತು ಅಂತ ಹೇಳಿದ್ರೆ ಅವ್ರು ಹೋಲ್ಸೇಲ್ ನಿಮಗೆ ಅದನ್ನ ವಾಪಸ್ ಕಳ್ಸಿದ್ರೆ ನೀವು ರೆಡಿ ಮಾಡ್ತಾರೆ, ಅದನ್ನ ವಾಪಸ್ ಕಳಿಸ್ತಾರೆ. ನಾವು ರೆಡಿ ಮಾಡಿ ಕೊಟ್ರು, ಬಟ್ ನಾವು ಅವ್ರಿಗೆ ಮತ್ತೆ ಅದನ್ನ ಮಾಡಲ್ಲ. ಆ ತರ ವರ್ಷಕ್ಕೆ ಒಂದು 500-600 ಸೀರೆ ಆಗುತ್ತೆ ನಮ್ಮ ಹತ್ರ. ಹೆಂಗ ಇದು ಅಕಸ್ಮಾತ್ ಹಿಂಗೆ ಅದು ಹಾಗೆ ಆಗುತ್ತೆ. ನೀವು ಮತ್ತೆ ಅದು ರೆಡಿ ಮಾಡ್ತಾರೆ ಹೇಗೆ? ಏನು ಅದನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೆಡಿ ಮಾಡ್ತೀವಿ, ಮತ್ತೆ ಅದನ್ನ ಫ್ರೆಶ್ ಆಗಿ ಸೀರೆ ಹಾಕಲ್ಲ. ವರ್ಷಕ್ಕೆ ಒಂದು 500 ಸೀರೆ ಆಷಾಢ ಮಾಸದಲ್ಲಿ ಅದನ್ನ ತಗೊಳ್ಳೋರೇ ಒಬ್ರು ಇರ್ತಾರೆ. ಸೊ ಅವ್ರಿಗೆ ನಾವು ತೀರಾ ಕಮ್ಮಿ ಲಾಸ್ ಮಾಡ್ಕೊಂಡು ಸೀರೆ ಕೊಡ್ಬೇಕು ಅವ್ರಿಗೆ, ಆ ತರ. ಸೊ ಇನ್ನು ಈಗ ಕೆಲವರೆಲ್ಲ ಈಗ ನಾವು ಬ್ಯಾಂಗ್ಳೂರಲ್ಲಿ ಹಳೆ ಸೀರೆ ತಗೋತಾರಲ್ಲ, ಈಗ ಅದು ಹಳೆ ಸೀರೆ ತಗೊಂಡವರೆಲ್ಲ ಏನ್ ಮಾಡ್ತಾರೆ ಸರ್ ಆಕ್ಚುಲಿ ಈಗ ಅವರು? ಸರ್, ಹಳೆ ಸೀರೆ ಅಂದ್ರೆ ಮೊದಲು ಅಂದ್ರೆ ಒಂದು 40-50 ಇಯರ್ಸ್ ಮೊದಲು ಸೀರೆಗಳಲ್ಲಿ ಸಿಲ್ವರ್ ಮತ್ತೆ ಗೋಲ್ಡ್ ಕೋಟಿಂಗ್ ಇರೋದು. ಈ ಜರಿನ ಮೆಲ್ಟ್ ಮಾಡಿ ಕರೆಸಿದಾಗ ಅದರಲ್ಲಿ ಸಿಲ್ವರ್ ಸಿಗುತ್ತೆ. ಆ ಸಿಲ್ವರ್ಗೋಸ್ಕರ ಸೀರೆ ತಗೋತಾರೆ. ಅದ್ ಬಿಟ್ಟು ಬೇರೆ ಸೀರೆ ಏನಕ್ಕೂ ಪ್ರಯೋಜನ ಬರಲ್ಲ ಅವ್ರಿಗೆ. ಸೊ ಇದ್ರಲ್ಲೆಲ್ಲ ಇದ್ರಲ್ಲಿ ಸ್ವಲ್ಪ ಇರುತ್ತೆ, ಬಟ್ ಅದ್ ನಮ್ಗೆ ಏನ್ ಕೈಗೆ ಬರ್ದೇ ಇರೋ ಅಷ್ಟಿರುತ್ತೆ ಅಷ್ಟೇ. ಇಲ್ಲಾಂದ್ರೆ ಆ ಶೈನಿಂಗ್ ಬರಲ್ಲ. ಗೋಲ್ಡ್ ಮತ್ತೆ ಸಿಲ್ವರ್ ಬರೋದಕ್ಕೋಸ್ಕರ ಅವ್ರು ಹಳೆ ಬೇರೆ ಉದ್ದೇಶ ಮಾಡಕ್ಕೆ ಏನಿಲ್ಲ. ಓಕೆ ಸರ್. ಮತ್ತು ಇನ್ನೊಂದು ಈ ವೆರೈಟಿ 15 ವೆರೈಟಿ ಅಂತ ಹೇಳಿದ್ರೆ 15 ವೆರೈಟಿ ಎಲ್ಲ ಏನೇನು ಅದು ಹೆಸರು ಇದೆಯಾ ಇವಾಗ? ಸರ್, ಅದಕ್ಕೆ ಹೆಸರೆಲ್ಲ ಒಂದೇ ಸ್ಯಾರಿ, ಪೈತಾನಿ ಸ್ಯಾರೀಸ್ ಅಂತ. ಪೈತಾನಿ ಅದಕ್ಕೆ ಇಂಡಿವಿಜುವಲ್ ಬಾರ್ಡರ್ಗಳಿಗೆ ನಮ್ದೇ ಆದ ಹೆಸರು ಕೊಂಡಿರ್ತೀವಿ. ಏನೇನು ಬಾರ್ಡರ್ ಅದು? ಒಂದು ಈ ಬಿಂದು, ರೇವತಿ, ತಿತಿಲಿ, ಸೌಂದರ್ಯ, ಆ ತರ ಬಾರ್ಡರ್ಗಳಿಗೆ ಮಾತ್ರ. ಅದನ್ನ ಅವರು ಕಸ್ಟಮರ್ಗೆಲ್ಲ ಗೊತ್ತಿದೆ, ಕಸ್ಟಮರ್ಗೆಲ್ಲ ಹಂಗೆ ಗೊತ್ತಾಗುತ್ತೆ. ತಿಥಿ ಅದೇನು ಹೇಳಿದ್ರೆ ತಿತಿಲಿ, ಸೌಂದರ್ಯ, ರೇವತಿ, ಆ ಬಾರ್ಡರ್ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ಅವ್ರು ಕಳಿಸ್ತಾರೆ. ಆ ಬಾರ್ಡರ್ ಕಳಿಸಿ ಅಂದ್ರೆ ಕಳಿಸ್ತೀವಿ.